ನನಗೆ ಗೊತ್ತಿಲ್ಲ. ಅಲ್ಲಿ ಜವಾಬ್ದಾರಿ ಇದ್ದವರು ಉತ್ತರ ಹೇಳಬೇಕು. ಅಲ್ಲಿ ಜಾರ್ಖಂಡ್ ಇಂಡಿಯಾ ಮುನ್ನಡೆ, ಮಲೆನಾಡು ಮುನ್ನಡೆ. ಗ್ಯಾರಂಟಿ ಒಂದಾಗಿಲ್ಲ ಮಹಾರಾಷ್ಟ್ರದಲ್ಲಿ. ಒಂದು ಕಡೆ ಶರದ್ ಪವಾರ್ ಗ್ರೂಪ್ ಬಹಳ ಮುಖ್ಯವಾಗಿ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಯಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಜೊತೆಲಿ ಹೆಸರು ತಗೊಂಡು ಯಾವಾಗೂ ಕೂಡ ಕಾಂಗ್ರೆಸ್ ಜೊತೆಲಿ ಆ ಪಾರ್ಟಿ ವಿಭಾಗವಾಗಿ ಕೂಡ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ. ಭಕ್ತಿ ಸಾಯಿಬಾಬಾ ಅವರು ಹೇಳಿರೋದು ಬಹಳ ವಿಶೇಷ. ಅವರಲ್ಲಿ ಎಲ್ಲ ವರ್ಗದ ಜನನೂ ಇರ್ತಾರೆ. ಅವರ ಆಶೀರ್ವಾದಕ್ಕೆ ಎಲ್ಲರೂ ನಾನು ಕೂಡ ಸಾಕಷ್ಟು ಸಾರಿ ಬರ್ತಿದ್ದೀನಿ. ಅದೀಗ ಮುದ್ದೇನಹಳ್ಳಿಯಲ್ಲಿ ವಿಶೇಷವಾಗಿ ಇವತ್ತು ಕೂಡ ಮುದ್ದೇನಹಳ್ಳಿ ಸಾಯಂಕಾಲ ಕಾರ್ಯಕ್ರಮ ಹೋಗ್ತಾ ಇದ್ದೀವಿ. ತಾವೆಲ್ಲ ಕೂಡ ಬರಬೇಕು. ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇಲ್ಲೆಂದರೆ ಒಂದು ಫ್ರೀಯಾಗಿ ಮೆಡಿಕಲ್ ಕಾಲೇಜ್ ಸರ್ವಿಸ್ ಮಾಡುವಂಥದ್ದು ಮಧುಸೂದನ್ ಸ್ವಾಮೀಜಿ ಅವರ ಪ್ರತಿರೂಪವಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ, ಮೆಡಿಕಲ್ ಕಾಲೇಜಲ್ಲಿ ಫ್ರೀಯಾಗಿ ಸರ್ವಿಸ್, ಹಾಸ್ಪಿಟ್ಲಲ್ಲಿ 10 ಪೈಸೆ ಕೊಡೋಷ್ಟು ಎಲ್ಲ ಕೂಡ ಕ್ಯಾಶ್ ಕೌಂಟ್ರಿ. ಎಷ್ಟು ಅದಕ್ಕೆ ರಶ್ ಸಾಧ್ಯವಿಲ್ಲ. ಅತಿ ಬಡವರು ಈಗ KGF ಹತ್ರ ಒಂದು ಅವರು ಆಶ್ರಮ ಶಾಲೆ ಮಾಡ್ತಾರೆ. ಅದನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ, ಜಮೀನು ತಗೊಂಡಿದ್ದಾರೆ, ಕೆಲಸ ಶುರು ರಾಮಸಾಗರದ ಹತ್ರ ಮಾಡ್ತಾ ಇದೆ. ಅದಕ್ಕೆ ವಿದ್ಯುತ್ ಮಾಡಬಹುದು ಅಂತ ಬಡವರಿಗೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾದಾನ, ಫೀಸ್ ಕಟ್ಟುವಷ್ಟಿಲ್ಲ ಬಡವರು. ಇವತ್ತು ಆರೋಗ್ಯ ಕೂಡ ಅವರು ಇದು ಮಾಡ್ತಾರೆ. ದಾಸೋಹ ಕೂಡ ಇದೆ. ಪವಿತ್ರವಾದ ಕೆಲಸವನ್ನು ಮಾಡ್ತಾರೆ. ತಾವು ಕೂಡ ಇವತ್ತು ಬರಬೇಕು. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಧಿವೇಶನ ಆದ್ಮೇಲೆ ಎಲ್ಲ ಸಂಪುಟ ಕೈ ಬಿಡ್ತಾರೆ ಅನ್ನೋ ಮಾತಿದೆ. ಅದರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ಅದರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಚುನಾವಣೆ ಫಲಿತಾಂಶದ ಕ್ರೆಡಿಟ್ ಯಾರಿಗೆ ಸರ್? ನಾಯಕತ್ವ ಸಿದ್ದರಾಮಯ್ಯ, DK ಇಬ್ಬರದು ಪೂಜೆ ಗೊತ್ತಾಗಿದೆ. ಸರ್ಕಾರ ಹೋಗ್ತಾರೆ, ಮುಖ್ಯಮಂತ್ರಿ ಹಿಡಿತಾರೆ, ಇದನ್ನೇ ಹೇಳ್ಕೊಂಡಿದ್ದಾರೆ. ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ, ಅದನ್ನು ನಾವು ಸ್ವಾಗತ ಮಾಡೋಣ. ಜನ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಕ್ರೆಡಿಟ್ ಯಾರಿಗೆ ಸರ್? ಇದು ಗೆಲುವಿಗೆ ಕಾಂಗ್ರೆಸ್ ಯೋಜನೆಗಳ ಕಾರಣ ಅಥವಾ ಬಿಜೆಪಿನಲ್ಲಿರುವಂಥ ಒಡಕು ಕಾರಣ? ಇಲ್ಲ, ಕಾಂಗ್ರೆಸ್ ಯೋಜನೆ. ಯಾಕಂದರೆ 4.5 ಕೋಟಿ ಜನಕ್ಕೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಗಿಸುವಂಥದ್ದು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಶಕ್ತಿ, ಯುವ ನಿಧಿ. ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲು ದಿಟ್ಟ ಹೆಜ್ಜೆಯಲ್ಲಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷರಾದಂಥ ಶಿವಕುಮಾರ್ ಅಂದರೆ ಸಾಮಾನ್ಯ ಜನರಿಗೆ, ಬಡವರಿಗೆ ಸಹಾಯ ಆಗಬೇಕಂತ ಮಾಡ್ತಾರೆ. ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ UPA ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಗ್ತಂಥದ್ದು. ಅದರ ಮೂಲ ಉದ್ದೇಶ ಏನಂದರೆ ಗಾಂಧೀಜಿಯವ್ರ ನನಸು ಮಾಡೋದು. ಏನಂದರೆ ಕಟ್ಟಕಡೆ ವ್ಯಕ್ತಿ, ಅವನು ಯಾವುದೇ ಧರ್ಮ, ಯಾವುದೇ ವರ್ಗದ ಮನುಷ್ಯನಾಗಲಿ, ಅವ್ನು ಊಟ ಇಲ್ಲ ಅಂತ ಮಾಡಬಾರ್ದು ಮತ್ತು ಕೆಲಸ ಇಲ್ಲ ಅಂತ ಕೂಡ ಮಾಡಬಾರ್ದು. ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರದ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದ ಕಾರ್ಯಕ್ರಮ, ಮಂಡಲ್ ಪ್ರಧಾನಗಳಿದ್ದಾಗ, ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂಥ ಕಾರ್ಯಕ್ರಮ ಈಗೂ ಅದು ಜಾರಿ ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ. ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗ್ತದೆ. ಕೂಲಿ ಇಲ್ಲದವ್ರು ಕೂಲಿ ಸಿಗ್ತದೆ ಅಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂತ, ಇದು ಬಹಳ ಮುಖ್ಯವಾದದ್ದು. ಇದರ ಮುಖಾಂತರ ಇದರ ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲು ಅವರು
ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ದೇನೆ ಅನ್ನಭಾಗ್ಯದ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದ್ರು, ಜಾರಿ ಮಾಡಿ. ಅದನ್ನು 2ನೇ ಸಾರಿ ಮುಖ್ಯಮಂತ್ರಿ ಆದಾಗ 5 ಗ್ಯಾರಂಟಿ ಡೌಟ್ ಆಗ್ತದೆ ಸರ್, ಅನುಮಾನ ವ್ಯಕ್ತಪಡಿಸಿ. ನೀವು ಅದ್ರಲ್ಲಿ ಒಂದು ಮಿಸ್ ಆಗ್ಬೋದು ಅಂತ ಅಷ್ಟೇ ಮಾತಾಡೋದು ನೀವೇ ಈಗ ಜನ ನಮ್ಮ ಪರವಾಗಿ ಕಾಂಗ್ರೆಸ್ ಪರವಾಗಿದ್ದಾರೆ ಮತ್ತು ಕಾರ್ಯಕ್ರಮಗಳು ಏನು ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳು ಆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಕೂಡ ಒಂದಾಗಲೇ ಡಿಕ್ಲೇರ್ ಆಗಿದೆ, ಇನ್ನೆರಡು ಆಗೋ ಸೂಚನೆ ಆಗಿದೆ. ಸಣ್ಣೂರು ಡಿಕ್ಲೇರ್ ಆಗಿದೆ. ಇದು 2 ಕೂಡ 23,000 ಮೇಲೆ ಲೀಡಿದೆ. ಚನ್ನಪಟ್ಟಣ 13,000ಕ್ಕಿಂತ ಮೇಲೆ ಲೀಡಿದೆ. ಶಿಕಾರ್ ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ, ಬಡವರು ಕೆಲಸ ಮಾಡಿದ್ದೀವಿ, ಅತಿ ಬಡವರು ಏನಿದ್ದಾರೆ ಅವರಿಗೆ ನ್ಯಾಯ ಮುಗಿಸಿದ್ದೀವಿ. ಅದರಿಂದ ಅವರ ಆಶೀರ್ವಾದ ಮಾಡಿದ್ದಾರೆ. ಮೊದಲು 3 ಕ್ಷೇತ್ರಗಳಿಗೆ ಧನ್ಯವಾದಗಳು. BJPಯವರು ಎಷ್ಟೇ ಬೊಬ್ಬೆ ಹಾಕಿದ್ರು ಕೂಡ ಜನ ನಮ್ಮ ಪರವಾಗಿದ್ದಾರೆ. ಕಾರ್ಯಕ್ರಮವನ್ನು ನಾವು ಜನ 54,000 ರೂಪಾಯಿ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಟಕಡೆಯ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳನ್ನು ಅವ್ರ ಮನೆಗೆ ಮುಗಿಸುವಂಥ ಕೆಲಸ ಮಾಡಿದ್ದಾರೆ. ಆ ಜನ ನಮ್ಮ ಸೈಡ್ ಇದ್ದಾರೆ, ಅವರಿಗೆ ಧನ್ಯವಾದ. ರಾಜಕೀಯವಾಗಿ ಬೇರೆ ಬೇರೆ ಮಾತಾಡಿ ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ.